ಸರಿ, ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಬಹಳ ಚರ್ಚೆಗೆ ಬಿಜೆಪಿ ಅವರು ಹೇಳ್ತಾರೆ ರಾಮನ ಹೆಸರು ಸಹಿಸಕ್ಕಾಗಲ್ಲ, ಅದಕ್ಕೆ ಕಾಂಗ್ರೆಸ್ ಅವರು ರಾಮನಗರ ಜಿಲ್ಲೆನೇ ಏನ್ ಬೇಕಾದ್ರೂ ಹೇಳ್ಬೋದು. ನಾವು ಬೆಂಗಳೂರು ಬಹಳ ವೇಗವಾಗಿ ಬೆಳೀತಾ ಇದೆ. ಇಟ್ಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ಏಷ್ಯಾ. ನಮಗೆ ಬೆಳವಣಿಗೆ ಒಂದು ಕಡೆ ಆಗಲೇಬೇಕಲ್ಲ. ಬೆಳವಣಿಗೆ ಆದರೆ ಅದಕ್ಕೆ ಆರ್ಥಿಕ ಬೆಳವಣಿಗೆ ಆಗುತ್ತೆ, ಉದ್ಯೋಗ ಸಿಕ್ಕತ್ತೆ, ಜನಸಮುದಾಯಕ್ಕೆ. ಇನ್ನೂ ಕೂಡ ಬೆಂಗಳೂರು ದೊಡ್ಡದಾಗಿ ಈಗ ಬೇರೆ ಬೇರೆ ದೊಡ್ಡ ಪ್ರಪಂಚದ ಬೇರೆ ಬೇರೆ ಪಟ್ಟಣಗಳೇನಿದೆ, ದೊಡ್ಡ ದೊಡ್ಡ ಪಟ್ಟಣಗಳು, ಅವುಗಳ ರೀತಿ ಬೆಂಗಳೂರು ಕೂಡ ಬೆಳೀತಾ ಇದೆ. ಈಗ ನಾವು ತುಮಕೂರನ್ನ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಒಂದು ಯೋಚನೆ ಬರ್ತಾ ಇದೆ. ನಾವು ಕೂಡ ಮುಂದಿನ ದಿನದಲ್ಲಿ ನಾವು ಪ್ರಸ್ತಾವನೆಯನ್ನ ಇಡ್ತೇವೆ. ತುಮಕೂರನ್ನ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಹೇಳಿ ನಾವು ಪ್ರಸ್ತಾವನೆಯನ್ನ ಮುಂದಿನ ದಿನದಲ್ಲಿ ಇಡ್ತೀವಿ. ಈಗ ಮೆಟ್ರೋ ತಗೊಂಡು ಹೋಗಬೇಕು ಅಂತ ಹೇಳಿ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಅದು ಇದರಲ್ಲಿ ಬಜೆಟ್ ಸ್ಪೀಚಲ್ಲೂ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. PPP ಮಾಡೆಲ್ನಲ್ಲಿ ಯಾರಾದರೂ ಬಂದ್ರೆ ಅದನ್ನ ಮಾಡಬಹುದು ಅಂತ. ಸೆಕೆಂಡ್ ಏರ್ಪೋರ್ಟ್ ಕೂಡ ಆ ಭಾಗದಲ್ಲಿ ತುಮಕೂರಿನ ಸುತ್ತಮುತ್ತ ಆಗ್ಬಹುದು ಅಂತೇಳಿ ಒಂದು ಹಿಂದೆ ಇಂಡಸ್ಟ್ರಿ ಮಿನಿಸ್ಟರ್ ನಿರಾಣಿ ಅವರಿದ್ದಾಗನೇ ಹೇಳಿಕೆ ಕೊಟ್ಟಿದ್ರು. ಈಗಲೂ ಅದು ಜೀವಂತವಾಗಿದೆ. ಆದ್ರಿಂದ ಯಾವ ರೀತಿ ಬೆಂಗಳೂರು ಬೆಳೆಯುತ್ತೆ ಅನ್ನೋದನ್ನ ಕಾದು ನೋಡೋಣ. ಅಲ್ಲ, ನಾವು ಇನ್ನೂ ಅದಕ್ಕೆ ಬೇಕಾದಂತ ಏನು ಆ ಪ್ಯಾರಾಮೀಟರ್ಸ್ನ ತುಂಬುವಂಥದ್ದು ಆಗ್ಬೇಕಲ್ಲ. ಸುಮ್ಮನೆ ಹಂಗೆ ಹೇಳ್ಬಿಟ್ರೆ ಆಗೋದಿಲ್ಲ. ಅದಕ್ಕೆ ಬೇಕಾದಂತ ಏನೇನು ಅಗತ್ಯತೆ ಇದೆ ಅದನ್ನೆಲ್ಲ ನೋಡಿ ನಾವು ಒಂದು ಮುಂದಿನ ದಿನದಲ್ಲಿ, ಈಗಲೇ ಮಾಡಕ್ಕೆ ಹೋಗೋದಿಲ್ಲ, ಆದರೆ ಮುಂದಿನ ದಿನದಲ್ಲಿ ಖಂಡಿತವಾಗಿ ನಾವು ಅದಕ್ಕೆ ಬೇಡಿಕೆಯನ್ನು ಇಡ್ತೇವೆ. ಸರ್, ಕಾಂಗ್ರೆಸ್ ಹಿರಿಯ ಮುಖಂಡ BK ಹರಿಪ್ರಸಾದ್ ಅವರು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸ್ಥಾನ ಕಡಿಮೆ ಆಗೋದಕ್ಕೆ ಕಾರ್ಯಕರ್ತರನ್ನ ಕಡೆಗಣಿಸಿದ್ದೇ ಆಗಿತ್ತು ಅನ್ನುವಂತ ಅದೇ ಆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಒಂದು ಮಾಡಿದ್ದಾರೆ. ಮಧುಸೂದನ್ ಮಿಸ್ತ್ರಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಬರ್ತಾ ಇದ್ದಾರೆ. ಅವರು ಏನು ಫೈಂಡ್ ಔಟ್ ಮಾಡ್ತಾರೆ ನೋಡೋಣಂತೆ. ಇವ್ರದ್ದು ಹರಿಪ್ರಸಾದ್ ಅವರ ಹೇಳಿಕೆಯನ್ನು ಕೂಡ ಅವರು ಗಮನಿಸ್ತಾರೆ. ಅವ್ರನ್ನೂ ಕರೆದು ಮಾತಾಡಬಹುದು. ಆಮೇಲೆ ಮುಡಾ ಪ್ರಕರಣ, ವಾಲ್ಮೀಕಿ ಪ್ರಕರಣದಲ್ಲಿ ಯಾರೇ ದೊಡ್ಡವರಿದ್ರು ಕೂಡ ಕ್ರಮ ತಗೋಬೇಕು, ಅಕ್ರಮಗಳ ವಿರುದ್ಧ ದನಿ ಎತ್ತಬೇಕು ಅಂತ ಖುದ್ದು ಹರಿಪ್ರಸಾದ್ ಹೇಳ್ತಾರೆ ಸರ್. ಹೌದು, ನಾವು ಅದನ್ನೇ ಮಾಡ್ತಾ ಇರೋದು. ಇಲ್ಲಾಂದ್ರೆ SIT ಯಾಕೆ ಮಾಡ್ತಾರೆ? ಅಕ್ರಮ ಆಗಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿಲ್ಲ. ಅಕ್ರಮ ಆಗಿರೋದನ್ನ ತನಿಖೆ ನಡೀತಾ ಇದೆ ಅಂದಮೇಲೆ ಆಗಿದೆ ಅಂತಾನೆ ತನಿಖೆ ನಡೀತಾ ಇರೋದಲ್ವಾ. ಸಿಎಂ ಅವರು ಸೈಟ್ ವ್ಯಾಲ್ಯೂ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ ಅನ್ನೋದು ಬಿಜೆಪಿ ಆರೋಪ. 2023ರಲ್ಲಿ 8.5 ಕೋಟಿ ಇರುತ್ತೆ ಸೈಟ್ ವ್ಯಾಲ್ಯೂ, ಅವರೇ ತೋರಿಸ್ಕೊಂಡಿದ್ದಾರೆ. ಎಲ್ಲವೂ ಬಿಜೆಪಿಯವರ ಹೇಳಿಕೆ ಮೇಲೆ ಆಡಳಿತ ನಡೆಯೋದಾದ್ರೆ ಅವ್ರ ಅಧಿಕಾರ 4 ವರ್ಷ ಇದ್ರಲ್ಲ ಏನ್ ಮಾಡಿದ್ರು ಅದನ್ನ ಯೋಚನೆ ಮಾಡಬೇಕು. ಬಿಜೆಪಿಯವರು 4 ವರ್ಷ ಯಾವ ರೀತಿ ಆಡಳಿತ ಮಾಡಿದ್ರು ಅಂತೇಳಿ ಕರ್ನಾಟಕದ ಜನತೆ ನಮಗೆ 135 ಸ್ಥಾನ ಕೊಟ್ಟಿದ್ದಾರೆ. ಈಗ ಆಡಳಿತದಿಂದ ಇಳಿದ ಮೇಲೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಇವ್ರನ್ನೇ ಕೇಳ್ಕೊಂಡು ಆಡಳಿತ ನಾವು ಮಾಡಕ್ ಹೋಗ್ತೀವ? ಜನಸಮುದಾಯ ಏನ್ ನಿರೀಕ್ಷೆ ಮಾಡುತ್ತೆ ನಮ್ಮಿಂದ? ನಾವೇನು ಭರವಸೆ ಕೊಟ್ಟಿದ್ದೀವಿ ಜನಗಳಿಗೆ, ಅದರ ಆಧಾರದ ಮೇಲೆ ಆಡಳಿತ ಮಾಡ್ತೀವಿ. ಥ್ಯಾಂಕ್ ಯು.